ಅನುದಾನ ತಾರತಮ್ಯ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನೋಡಿ. ನಬಾರ್ಡ್ ಸಾಲದ ಬಗ್ಗೆನೂ ಮಾತಾಡಿದ್ವಿ. ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ 58% ಸಾಲವನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ರಾಜ್ಯಗಳಿಗೆ. ರೈತರ ಕೃಷಿಗೆ ಬೇಕಾಗಿದ್ದ ಸಾಲ ರೀ ಅದು. ಬಡ್ಡಿ ರಹಿತ ಸಾಲ ಅಂತೆಲ್ಲ ಬೆಳೆಗೆಲ್ಲ ಕೊಡ್ತಾರಲ್ಲ, ಈ ಸಾಲಕ್ಕೂ ಇದೀಗ ಕೊಕ್ಕೆ ಬಿತ್ತು. ಸಾಲ ಕೊಟ್ಟಿಲ್ಲ ಅಂದರೆ ರೈತ ಏನು ಮಾಡ್ತಾನೆ, ಸ್ಥಳೀಯ ಲೇವಾದೇವಿಗಾರರ ಬಳಿಲಿ ಹೋಗ್ತಾನೆ, ಸಾಲ ಮಾಡ್ತಾನೆ, ಬಡ್ಡಿ ಜಾಸ್ತಿ ಕಟ್ತಾನೆ, ಬೆಳೆ ಅಕಸ್ಮಾತ್ ಕೈ ಕೊಟ್ಟರೆ ಅವನ ಕಥೆ ಮುಗೀತು. ಅದೇ ಥರ ಇನ್ನೊಂದು ಕಡೆ ನೋಡಿದ್ರೆ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ತಾರತಮ್ಯ ಆಗಿಬಿಟ್ಟಿದೆ. ಇಲ್ಲಿ ವಿಶೇಷ ನೆರವು ಬಿಡುಗಡೆಯಲ್ಲಿಯೂ ಕೂಡ ಮಲತಾಯಿ ಧೋರಣೆ ಅನುಸರಿಸಲಾಗಿದೆ. ಒಟ್ಟಾರೆ 50,571 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕು. ಅಷ್ಟು ಬಿಡುಗಡೆ ಮಾಡಿದೆ ಕೇಂದ್ರ. ಯಾರಿಗೆ ಎಷ್ಟೊಂದು ರಾಜ್ಯಗಳಿಗೆ ಮಾಡಿದೆ. ಇದನ್ನು ನಮ್ಮ ರಾಜ್ಯಕ್ಕೆ ಬಂದಿದ್ದೇನಪ್ಪ, ಇದರಲ್ಲಿ 50,571 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಕೇಂದ್ರ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಕರ್ನಾಟಕಕ್ಕೆ ಕಡಿಮೆ ಅಂದರೆ ಕಡಿಮೆ ಅನುದಾನ ಬಂದಿರೋದು. ನೋಡಿ, ಈ 50,000 ಕೋಟಿ ಚಿಲ್ಲರೆಯಲ್ಲಿ 50,571 ಕೋಟಿ, 50,500 ಕೋಟಿ ಅಂತ ಇಟ್ಕೊಳ್ಳಿ. ಇದರಲ್ಲಿ ನಮ್ಮ ರಾಜ್ಯಕ್ಕೆ ಬಂದಿರೋದು ಎಷ್ಟು ಗೊತ್ತಾ? 2,272 ಕೋಟಿ. ಎಷ್ಟೊಂದು ಅದ್ಭುತ ಅಲ್ವಾ? ತೆರಿಗೆ ಕಟ್ಟಕ್ಕೆ ನಾವು, GSTಯಲ್ಲಿ ಜಾಸ್ತಿ ನಾವು, IT ಹಬ್ ನಾವು, 2ನೇ ಸ್ಥಾನ ದೇಶದಲ್ಲಿ ತೆರಿಗೆ ವಿಚಾರದಲ್ಲಿ ಎಲ್ಲ ನಾವು ಕಟ್ಟಿಬಿಟ್ಟು ನಮಗೆ ವಾಪಸ್ ಬರ್ತಿರೋದು ಕೇಳಿದ್ರೆ ಇದನ್ನು ಕೊಡ್ದಿದ್ರು ಆಗೋದೇನೋಪ್ಪ, ನಾವು ಕೊಟ್ವಿ ಅಂತ ಹೇಳೋಕ್ಕೆ ಇದನ್ನು ಕೊಟ್ರಾ ಅಂತ ಪ್ರಶ್ನೆ ಬಂದ್ಬಿಡುತ್ತಲ್ಲಿ. 2,278.87 ಕೋಟಿ ಕೊಟ್ಟಿರೋದು. ಬಂಡವಾಳ ಹೂಡಿಕೆ ಯೋಜನೆ ಭಾಗವಾಗಿ ಈ ವಿಶೇಷ ನೆರವಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ವೆಚ್ಚ ಹೆಚ್ಚಿಸಬೇಕು ಅಂಥೇಳಿ ನೆರವನ್ನು ಕೊಟ್ಟಿರೋದು. ಲೋಕಸಭೆಗೆ ಇದ್ಯಾರೂ ಮಾತಾಡಿರೋದಲ್ಲ, ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. 23 ರಾಜ್ಯಗಳಿಗೆ ಬಡ್ಡಿ ರಹಿತ ಸೌಲಭ್ಯ ಕೊಟ್ಟಿರೋದಿದು. 2024-25 ಬಜೆಟ್ನಲ್ಲಿ 1.5 ಲಕ್ಷ ಕೋಟಿ ಹಂಚಿಕೆ ಮಾಡಿದರು. ಬಂಡವಾಳ ಹೂಡಿಕೆಗಾಗಿ ವಿಶೇಷ ನೆರವು ಯೋಜನೆ ಹಂಚಿಕೆ ಇದು. ಯಾವ ರಾಜ್ಯಕ್ಕೆ ಎಷ್ಟೆಷ್ಟಪ್ಪ ಅಂತ ನೋಡಿದ್ರೆ ನೋಡಿ, ಉತ್ತರ ಪ್ರದೇಶಕ್ಕೆ 7,007 ಕೋಟಿ, ಮಧ್ಯಪ್ರದೇಶಕ್ಕೆ 5,074 ಕೋಟಿ, ಬಿಹಾರಕ್ಕೆ 5,408 ಕೋಟಿ, ರಾಜಸ್ಥಾನ 4,552, ಪಶ್ಚಿಮ ಬಂಗಾಳ 4,416, ಅಸ್ಸಾಂ 3,181, ಒಡಿಶಾ 3,085 ಕೋಟಿ, ಮಹಾರಾಷ್ಟ್ರ 2,617 ಕೋಟಿ, ಆಂಧ್ರ ಪ್ರದೇಶ 2,616.27 ಕೋಟಿ, ಕರ್ನಾಟಕ 2,272.87 ಕೋಟಿ. ಯೋಜನೆ ಉದ್ದೇಶ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಹಳೆ ವಾಹನಗಳ ತೆರವು ಮಾಡೋದು, ಸ್ವಯಂಚಾಲಿತ ವಾಹನ ಪರೀಕ್ಷಾ ಸೌಲಭ್ಯ ಸ್ಥಾಪನೆಗೆ ತೆರಿಗೆ ರಿಯಾಯಿತಿ ಕೊಡೋದು, ನಗರ ಯೋಜನೆ ಮತ್ತು ನಗರ ಹಣಕಾಸು ಕ್ಷೇತ್ರದಲ್ಲಿ ಸುಧಾರಣೆ ವಿಚಾರ, ನಗರ ಪ್ರದೇಶಗಳಲ್ಲಿನ ಪೊಲೀಸ್ ಸಿಬ್ಬಂದಿಗೆ ವಸತಿ ಸೌಕರ್ಯ ಕಲ್ಪಿಸೋದು, ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆ ಮುಂದುವರಿಸೋದು, ಪ್ರತಿ ರಾಜ್ಯದಲ್ಲಿ ಯೂನಿಟಿ ಮಾಲ್ ನಿರ್ಮಾಣ ಮಾಡೋದು, ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆಗೆ ಉತ್ತೇಜನ ಕೊಡೋದು. ಎಲ್ಲ ಕಾನ್ಸೆಪ್ಟಲ್ಲಿ ಅದ್ಭುತವಾಗಿದೆ. ಹಣ ಬೇಕಲ್ಲ, ಹಣನೇ ಕೊಟ್ಟಿಲ್ಲ ಅಂದರೆ ಏನು ಮಾಡೋದು? 2,000 ಚಿಲ್ಲರೆ ಕೋಟಿ ಕೊಟ್ಟುಬಿಟ್ಟು ಎಲ್ಲ ಮಾಡಿಬಿಡಿ ಅಂತ ಹೇಳಿದ್ರೆ ಹೇಗೆ? ಮತ್ತೆ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಿರ್ತಕ್ಕಂತಹ ಅನುದಾನ ತಾರತಮ್ಯದ ಮತ್ತೊಂದು ತಾಜಾ ಉದಾಹರಣೆ ಕೇಂದ್ರದ ಕಡೆಯಿಂದ ಆಗಿರೋದು. ಈ ಒಂದು ವಿಚಾರವನ್ನು ಇದೀಗ ಕೇಂದ್ರ ಸರ್ಕಾರವೇ ಹೇಳ್ತಾ ಇರ್ತಕ್ಕಂಥ ಮಾಹಿತಿ. ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು.